ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕೃಷ್ಣ ಭಗವಂತ ಹೇಳ್ತಾನ, ಮಮ ಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ. ಈ ಕಡೆ ಪುರುಷರು ಕೂತೀರಿ, ಈ ಕಡೆ ಸ್ತ್ರೀಯರು ಕೂತಾರೆ. ವ್ಯಾವಹಾರಿಕವಾಗಿ ನಾವು ಹೇಳ್ತೇವೆ ಇವರು ಸ್ತ್ರೀಯರು ಅಂತ ಹೇಳ್ತೇವೆ, ಇವರು ಪುರುಷರು ಅಂತ ಹೇಳ್ತೇವೆ. ಆ ದೃಷ್ಟಿಯಿಂದ ನೋಡಿದರೆ, ಜ್ಞಾನ ದೃಷ್ಟಿಯಿಂದ ನೋಡಿದರೆ ಇವರು ಸ್ತ್ರೀಯರೂ ಅಲ್ಲ, ಇವರು ಪುರುಷರೂ ಅಲ್ಲ. ಅಲ್ಲಿ ಇರೋದು ಬರೀ ಆತ್ಮ. ರೂಪಗಳು ಭಿನ್ನ ಭಿನ್ನ. ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, ಮುಖದ ಮ್ಯಾಲ ಅವು ಬಂದ್ರೆ ಪುರುಷರಂತಾರ, ಇನ್ನೂ ಏನೇನೋ ಬಂದ್ರೆ ಸ್ತ್ರೀಯರು ಅಂತಾರ. ಆದ್ರೆ ಅದು ಅಲ್ಲ, ಅದು ಅಲ್ಲ, ಅದು ಆಗಿ ಇರುತ್ತದಲ್ಲ, ಅದೇ ಪರಮ ಚೈತನ್ಯ. ಅದಕ್ಕೊಂದು ರೂಪ ಇಲ್ಲ. ಪರಮ ಬೆಳಕ, ಸತ್ಯ, ಬ್ರಹ್ಮ, ನಿರ್ವಾಣ, ಬಟ್ಟ ಬಯಲ ಅಲ್ಲ ಶರಣರು ಕರೀತಾರೆ. ಶಬ್ದಗಳು ಬ್ಯಾರೆ ಬ್ಯಾರೆ ಇರುತ್ತಾವ, ಅದರ ಅರ್ಥ ಮಾತ್ರ ಅದು ಒಂದೇ ಇರುತ್ತದದು. ಆತ್ಮದರ್ಶನ. ಮನುಷ್ಯನೇ ಜಗತ್ತಿನ ದರ್ಶನ ಆಗ್ತದೆ. ಯಾಕೆ? ಜಗತ್ತು ವೈವಿಧ್ಯಪೂರ್ಣ ಅದ, ಆದ್ದರಿಂದ ಕಾಣಿಸ್ತದ, ಪ್ರಕಟ ಅದ, ವ್ಯಕ್ತ ಅದ. ನಾದದಲ್ಲಿ ವೈವಿಧ್ಯತೆ ಅದ, ಶಬ್ದದಲ್ಲಿ ವೈವಿಧ್ಯತೆ ಅದ, ರೂಪದಲ್ಲಿ ವೈವಿಧ್ಯತೆ ಅದ. ಇಂಥ ವೈವಿಧ್ಯಪೂರ್ಣ ಜಗತ್ತ ಸುಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತದ, ವ್ಯಕ್ತದ, ತೋರ್ತದ. ಆದರೆ ತೋರಿದ್ದೆಲ್ಲ ಸತ್ಯ ಅಲ್ಲ. ತೋರೋ ಸತ್ಯ ಬ್ಯಾರೆ, ಭಾವನಾತ್ಮಕ ಸತ್ಯ ಬ್ಯಾರೆ, ವಾಸ್ತವಿಕ ಸತ್ಯ ಬ್ಯಾರೆ. ಯಾವುದು ಕಾಣಿಸ್ತದಲ್ಲ, ಕಾಣೋದು ಕಾಣಂಗೆ ಆಗಬೇಕಾದ್ರೆ ಕಾಣದೆ ಇರೋದು ಒಂದು ಇರುತ್ತದ, ಆದ್ದರಿಂದ ಇದು ಕಾಣಿಸ್ತದ. ನಥಿಂಗ್ ಕಮ್ಸ್ ಔಟ್ ಆಫ್ ದ ನಥಿಂಗ್. ನಥಿಂಗ್ ಕ್ಯಾನ್ ನೆವರ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್, ಆ್ಯಂಡ್ ವಾಟ್ ಎವರ್ ಡಸ್ ಎಕ್ಸಿಸ್ಟ್ ನೆವರ್ ಸೀಡಿಸ್ ಟು ಎಕ್ಸಿಸ್ಟ್. ಯಾವುದು ಇಲ್ಲ ಅದು ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಇರ್ತದಲ್ಲ ಅದು ಇಲ್ಲದಾಗೋದಕ್ಕೂ ಸಾಧ್ಯ ಇಲ್ಲ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ. ಇರೋದು ಇಲ್ಲದಂಗಾಗೋದಿಲ್ಲ, ಇಲ್ಲದ್ದು ಇರಂಗಾಗೋದಿಲ್ಲ. ಯಾವುದು ಕಾಣಿಸ್ತದ ಅದಕ್ಕೆ ಜಗತ್ತು ಅಂತ ಕರಿತೇವೆ. ಯಾವುದು ಕಾಣಿಸದೆ ಇರ್ತದಲ್ಲ ಅದಕ್ಕೆ ಪರಮ ಆತ್ಮ ಅಂತ ಕರಿತೇವೆ. ಅದು ಹೆಂಗದ? ನಿರಾಕಾರದ, ನಿರ್ಗುಣದ. ಆದ್ದರಿಂದ ಅದು ಕಾಣಿಸೋದಿಲ್ಲ. ದೇಹ ಕಾಣಿಸ್ತದ, ದೇಹದ ಅಂಗಾಂಗಗಳೆಲ್ಲ ಪರಿಪೂರ್ಣವಾಗಿ ಸುಸ್ಪಷ್ಟವಾಗಿ ಕಾಣಿಸ್ತವ. ದೇಹ ಕಂಡಂಗ ಆತ್ಮ ಯಾರಿಗಾರ ಕಂಡದೆ? ಕಂಡಿಲ್ಲ ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತಲ್ಲ. ನಾ ಮಾತಾಡ್ತೇನೆ, ಕೇಳ್ತೇನೆ, ನಡಿತೇನೆ, ಆದರೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಅದು ಸೌಮ್ಯವಾಗಿರುತ್ತದೆ. ಇದು ಭಾಳ ಮಾತಾಡ್ತದ. ಇದು ಯಾವುದು ಮಾತಾಡಕ್ಕತ್ತದ ಅದು ನಾನಲ್ಲ, ಯಾವುದು ಸುಮ್ಮನೆ ಇರ್ತದ ಅದೇ ನಾ. ಸಾಕ್ಷಿತ್ವ, ಕೂಟಸ್ಥ ಚೈತನ್ಯ, ಪರಮ ಆತ್ಮ. ಆ ಕಡೆ ನಮ್ಮ ಲಕ್ಷ್ಯ ಹರಿತು ಅಂದ್ರೆ ಭೌತಿಕ ಜೀವನದಲ್ಲಿ ಶೋಕ ದುಃಖ ಕಡಿಮೆ ಆಗ್ತದೆ.
ಆಗುವುದಿಲ್ಲಂತಲ್ಲ. ನಮ್ಮ ಬದುಕ, ನಮ್ಮ ಜೀವನ ಬೆಳಕಿನ ಜೀವನ ಆಗಬೇಕು, ತಿಳಿವಿನ ಜೀವನ ಆಗಬೇಕು, ಅರಿವಿನ ಜೀವನ ಆಗಬೇಕು, ಪ್ರಜ್ಞೆಯ ಜೀವನ ಆಗಬೇಕು. ಅಹಂ ಪ್ರಜ್ಞಾ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಎಲ್ಲ ಹೇಳುವುದಿಲ್ಲ. ಎಷ್ಟು ಚಲೋ ಹೇಳ್ತೇವೆ, ಆದ್ರೆ ಹೇಳಿದ್ದು ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ ಎಲ್ಲ ನೇತಾತ್ಮಕ ಬಿಟ್ಟು 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 ಬಿಡಾಕ ಬರದಂಗೆ ಒಂದು ಉಳಿತದಲ್ಲ, ಅದೇ ಆ ಕಡೆ ಹೋದಾಗ ಜಗತ್ತ ಶೂನ್ಯ ಅನ್ನಿಸ್ತದ, ಅದನ್ನು ಮರೆತಾಗ ಜಗತ್ತು ಖರೆ ಅನ್ನಿಸ್ತದ. ಒಮ್ಮೆ ಸಂಸಾರಿಗಳಾಗಬೇಕಾಗ್ತದ, ಒಮ್ಮೆ ಪರಮಾರ್ಥಿಗಳಾಗಬೇಕಾಗ್ತದ. ಜಾನನು ಲೌಕಿಕ ಪಾರಮಾರ್ಥ ಎರಡನ್ನೂ ನಡೆಸ್ತಾನವ. ಹೌದಲ್ಲ? ಕಪ್ಪೆ ನೀರಾಗಿರುತ್ತದ, ನೆಲದ ಮೇಲೂ ಇರುತ್ತದ. ಅದು ತಂಪು ಬೇಕಾತು ಮಸ್ತಾಗಿ ನೀರಾಗಿ ಇಳಿದು ಬಿಡುತ್ತದ, ಅದು ಬ್ಯಾಡಾತು ಭೂಮಿ ಮೇಲೆ ಟನ್ ಟನ್ ಜಿಕ್ಕೊಂತ ಹೋಗೇ ಬಿಡುತ್ತದ. ಅದು ಹಂಗೆ ಗೃಹಸ್ಥ ಎರಡರ ಜ್ಞಾನ ಮಾಡಿಕೊಂಡಿರ್ತಾನದ. ಬೇಕಾತು ಹೊರಗೆ ಬಂದು ಮಸ್ತಾಗಿ ಪ್ರಪಂಚ ಮಾಡ್ತಾನ, ಬ್ಯಾಡಾತು ಸಾಕ್ಷಿತ್ವ ಭಾವದಿಂದ ಸುಮ್ಮನೆ ಮೌನವಾಗಿ ಕೂತು ಬಿಡುತ್ತಾನ. ಎರಡೂ ಬೇಕಲ್ಲ. ಎಲ್ಲ ಬಿಟ್ಟು ಇಲ್ಲೇ ಕೂತ್ರೆ ಹೆಂಗದ? ಹೌದು. ಮಹಾರಾಜರು, ಪ್ರಕಾಶ್ ಮಹಾರಾಜರು ಅದ್ಭುತ ಸತ್ಸಂಗ ಮಾಡ್ಯಾರ, ಇಲ್ಲೆಲ್ಲ ಜ್ಞಾನಿಗಳನ್ನು ಕೂಡಿಸ್ಯಾರ, ಒಳ್ಳೆ ಬ್ರಹ್ಮಜ್ಞಾನದ ಚಿಂತನೆ ನಡೆದದ. ಇದೇ ಚಲೋ ಅಂತ ನೀವು ಹಿಂಗ ಕೂತು ಬಿಡ್ರಿ, ನಾಳೆಗೆ ಬರ್ತಾರೆ ಮಹಾರಾಜರೇ ಎಲ್ಲರನ್ನ ಇಲ್ಲೇ ಕೂಡಿಸ್ಕೊಂಡು ಹೆಂಗೆ ಮನೆಗೆ ಕಳಿಸ್ರಿ ಅಂತಾರದ. ಎಲ್ಲ ಇರಬೇಕು. 24 ತಾಸು ನಮಗೆ ಸಮಯ ಅದ, 23 ತಾಸು ಪ್ರಪಂಚ ಮಾಡೋದದ, 1 ತಾಸು ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಯಾವುದನ್ನು ಅರಿತುಕೊಂಡ್ರೆ ಎಲ್ಲವನ್ನು ಅರಿತುಕೊಂಡಂಗಾಗ್ತದಲ್ಲ, ಅದನ್ನು ಅರಿಬೇಕಾಗ್ತದ. ಅದೇ ಆಧ್ಯಾತ್ಮ. ಅದರ ಅರಿವು ಉಂಟಾಯಿತು ಅಂದ್ರೆ ಆತ ಒಳಗೆ ತಣ್ಣಗಿರುತ್ತೆ. ಹೊರಗೆ ಹೆಂಗೆ ಯಾಕಿರೋಲ್ರಕ, ಆದ್ರೆ ಒಳಗೆ ಮಾತ್ರ ತಣ್ಣಗೆ ಇರೋದು ಕಲಿಬೇಕು. ಶಾಂತವಾಗಿರ್ಬೇಕು. ಒಳಗ ಬೆಳಕ, ಹೊರಗ ಪ್ರಪಂಚ. ಉದಾಹರಣೆ ಹೇಳ್ತಾರೆ. ಒಬ್ಬ ತಾಯಿ ವೈಷ್ಣವಿ ದೇವಿ ಮಾತಾಡಿದ್ಲಲ್ಲ, ಹಿಂಗ ಆ ತಾಯಿ ಸಣ್ಣ ಮಗು ಇರುವಾಗಲೇ ಅವರ ತಂದೆಯ ಜೊತೆಗೆ ಹೋಗ್ತಿದ್ಲು, ಜ್ಞಾನವನ್ನು ಆಲಿಸ್ತಾ ಇದ್ಲು, ಸತ್ಸಂಗಿಗಳ ಒಡನಾಟದಲ್ಲಿ ಇರ್ತಾ ಇದ್ಲು. ಜ್ಞಾನದ ಆ ವಾತಾವರಣದಲ್ಲಿ ಬೆಳೆದ ತಾಯಿ ಆಕೆ. ಮುಂದೆ ಒಂದು ದಿನ ಲಗ್ನ ಆಯಿತು, ಗಂಡನ ಮನೆಗೆ ಹೋದ್ಲು, ಪ್ರಪಂಚ ಪ್ರಾರಂಭ ಆಗಿತ್ತು. 1 ತಿಂಗಳ 2 ತಿಂಗಳ ಪ್ರಪಂಚ, ಸುಖದ ಪ್ರಪಂಚ ನಡೆದಿತ್ತು. ಆಕಸ್ಮಿಕವಾಗಿ ಪತಿ ಸತ್ತೋದ. ಸಣ್ಣ ವಯಸ್ಸ, 16-18 ವಯಸ್ಸ, ಮೈಯಲ್ಲಿ ಯೌವನ, ಅದ್ಭುತ ರೂಪ. ಪತಿ ಸತ್ತೋದ. ನೆರೆ ಹೊರೆಯವರೆಲ್ಲ ಬಂದರು, ಊರಿನ ಜನ ಎಲ್ಲ ಬಂತು. ಎಂಥ ಪರಿಸ್ಥಿತಿ ಆಯಿತು ಅಂತ ಎಲ್ಲರೂ ಕಣ್ಣೀರ ಸುರಿಸಿದ್ರು, ದುಃಖವನ್ನು ಅಭಿವ್ಯಕ್ತ ಮಾಡಿದ್ರು. ನಿನ್ನ ಜೀವನ ಹೇಗಾಯ್ತಲ್ಲ ಅಂತ ಎಲ್ಲರೂ ಕಣ್ಣೀರ ಸುರಿಸಿದ್ರು. ಈ ತಾಯಿ ಏನಿತ್ಲಲ್ಲ, ಈ ತಾಯಿ ಪತಿ ಇರುವಾಗ ಸಾದಾ ಸೀರೆಯನ್ನು ಉಟ್ಕೋತಾ ಇತ್ತು, ಸಾದಾ ಕಾಜಿನ ಬಳೆಗಳನ್ನು ಹಾಕ್ಕೊಳ್ತಾ ಇದ್ಲು.
ಯಾವ ಕ್ಷಣ ಪತಿ ದೇಹ ಬಿಟ್ಟ ಅದೇ ಕ್ಷಣ ಸಾದಾ ಸೀರೆಯನ್ನು ಬಿಟ್ಟು ಪೀತಾಂಬರವನ್ನು ಉಟ್ಕೊಂಡ್ಳು, ಬಂಗಾರದ ಬಳೆಗಳನ್ನು ಹಾಕ್ಕೊಂಡ್ಳು, ನಗಾಕ್ತಿತ್ತು. ಜನ ಅಂದರು, ನಿನಗೆ ಹುಚ್ಚಿಡಿತೇನು, ಊರ ಕಣ್ಣೀರು ಸುರಿಸಾಕತ್ಯದ, ನೀನು ಮಾತ್ರ ಸಂತೋಷವನ್ನು ಅಭಿವ್ಯಕ್ತ ಮಾಡ್ತಾ ಇದೆಯಲ್ಲ, ಹುಚ್ಚಿಡಿತೇನು, ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರು. ಆವಾಗ ತಾಯಿ ಅಂತಾಳ, ಕೇಳಂಗದ, ಭಾಳ ಚೆನ್ನಾಗಿ ಹೇಳ್ತಾಳೆ, ಒಡೆಯೋದು ಒಡೆದು ಹೋದ ಬಳಿಕ ಉಳಿದದ್ದೆಲ್ಲ ಚಿನ್ನ ಅಂತ ಆಕೆ. ಅರ್ಥ ಆಗಲಿಲ್ಲ ನಿಮಗೆ? ಒಡೆಯೋದು ಒಡೆದು ಹೋಗ್ಯದ, ಇರೋದು ಮಾತ್ರ ಇದ್ದೇ ಅದ. ನನಗೆ ಯಾಕೆ ದುಃಖ? ನನ್ನ ಪತಿ ಒಡೆಯುವ ದೇಹದೊಳಗೆ ಇದ್ದದ್ದರಿಂದ ಒಡೆಯುವ ಬಳಿ ಹಾಕಿಕೊಂಡಿದ್ದೆ. ಯಾವಾಗ ಆತ ಆತ್ಮ ಬೆಳಕಿನಲ್ಲಿ ಬೆಳಕ ಬೆರೆತ್ನೋ ಆ ಕ್ಷಣ ಬಂಗಾರದ ಬಳೆಗಳನ್ನು ಹಾಕಿಕೊಂಡೆ ಅಂತ. ಒಡೆಯೋದು ಒಡೆದು ಆದ ಬಳಿಕ ಇರೋದು ಅದು ಬೆಳಕ, ಪರಮ ಪ್ರಕಾಶ ಅಲ್ಲ. ಯಾವಾಗ ಮನಸ್ಸಿಗೆ ತಿಳಿತದ ಅದರ ಅರ್ಥ ತಾಪ ಆಗುವುದಿಲ್ಲ ಅಂತಲ್ಲ, ಕಡಿಮೆ ತಾಪ ಆಗ್ತದ. ಅದು ಒಳಗಿರೋದರ ಆತ್ಮ ಅನುಭೂತಿ ಅಥವಾ ಆತ್ಮ ದರ್ಶನ ಆಯಿತು ಅಂದರೆ ಆ ಮನುಷ್ಯ ಎಲ್ಲೇ ಯಾಕಿರಲಿ, ಸಂಸಾರದ ತಾಪ ಎಷ್ಟೇ ಯಾಕಿರಲಿ, ತಣ್ಣಗಿರುತ್ತಾನೆ.